ಕಿತ್ತು ಹೋಗಿಯವರು ಕುಮಾರಸ್ವಾಮಿ ಅವರಲ್ಲ. ಸರ್ಕಾರ ತೆಗಿಬೇಕಾದ್ರೆ ಜನ ತೀರ್ಮಾನ ಮಾಡ್ಬೇಕು. ಕುಮಾರಸ್ವಾಮಿ ಅವರೇನಲ್ಲ. ಕುಮಾರಸ್ವಾಮಿ ಅವರು ಇವತ್ತು ICU ಅಲ್ಲಿ ಆಕ್ಸಿಜನ್ ಬಿಜೆಪಿ ಅವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಆಯ್ತಾ? ಅವ್ರ ಸ್ವಂತ ಬಲದ ಮೇಲೆ ಬಂದ್ಮೇಲೆ ಈ ತರ ಎಲ್ಲ ವೀರಾವೇಶ್ವರ ಮಾತಾಡಿ. ಮೊನ್ನೆ ಏನಾಯ್ತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ. ಆಯ್ತಾ? ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ನಮ್ ಸರ್ಕಾರ 5 ವರ್ಷ ಪೂರೈಸ್ತದೆ. ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ತೆಗಿಬೇಕು, ಜನ ತೀರ್ಮಾನ ಮಾಡ್ತಾರೆ. ನೋಡ್ರಿ, ಪ್ರಾದೇಶಿಕ ಪಕ್ಷ JDS ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಪ್ರಾದೇಶಿಕ ಪಕ್ಷ ಜೀವಂತವಾಗಿದೆಯಂದ್ರೆ ಅದು ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಇರತಕ್ಕಂತ ಜಾತ್ಯತೀತ ಜನತಾದಳ. ಇವತ್ತು ಜನತಾದಳ ಪಕ್ಷ ಫೀನಿಕ್ಸ್ ಪಕ್ಷ ಇದ್ದಂಗೆ. ನಾವು ಎಷ್ಟು ಸಂಖ್ಯೆಯಲ್ಲಿ ನಮ್ಮ ಶಾಸಕರು ಆಯ್ಕೆಯಾಗಿ ಬರ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಅಧಿಕಾರಕ್ಕೆ ಬಂದಾಗೆಲ್ಲ ಏನೇನ್ ಕೆಲಸ ಮಾಡಿದೀವಿ ಅನ್ನೋದನ್ನ ಈ ರಾಜ್ಯದ ಜನ ಹೇಳ್ತಾರೆ. ಬಹುಶಃ ಕೇಂದ್ರದಲ್ಲಿ ನಾವು JDS ಪಕ್ಷ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮ ಒಂದು ಕಾಣಿಕೆ ಕೂಡ ಇದೆ. ಇವತ್ತು 19 ಸೀಟನ್ನ ಗೆದ್ದಿರತಕ್ಕಂಥದ್ದು. ದಿನೇಶ್ ಗುಂಡೂರಾವ್ ಹೇಳ್ಬೇಕು, ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇದೆ ಕಣ್ರಿ, ಯಾಕೆ ಸಿಂಗಲ್ ನಂಬರ್ ಅಲ್ಲಿ ಹೋದ್ರಿ ನೀವು? ಯಾಕೆ ನಿಮ್ ಕೈಯಲ್ಲಿ ಡಬಲ್ ಡಿಜಿಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಅದ್ರ ಬಗ್ಗೆ ಹೇಳ್ಬೇಕಲ್ಲ. ನಿಮ್ದು ಗ್ಯಾರಂಟಿ ಅಲ್ವಪ್ಪ, ಪಂಚ ಗ್ಯಾರಂಟಿನ ಕೊಟ್ರಲ್ಲ, ಯಾಕೆ ಜನ ನಿಮ್ಗೆ ಆಶೀರ್ವಾದ ಮಾಡಿಲ್ಲ? ಕೇವಲ ಸಿಂಗಲ್ ಡಿಜಿಟ್ ಅಲ್ಲಿ ನಿಮ್ಮನ್ನ ಕುಣಿಸಿದಾರಲ್ಲ, ನಿಮ್ಗೆ ಅದು ನಿಮ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. JDS ಪಕ್ಷ ಇವತ್ತು ಏನು ಇಲ್ಲ, ಮುಗಿಸ್ಬಿಟ್ಟಿದೀವಿ JDS ಇನ್ನು ಅಷ್ಟೇ ಅಂತ ಹೇಳಿದವರು ಇವತ್ತು ರಾಜ್ಯದಲ್ಲಿ JDS NDA ಮೈತ್ರಿಕೂಟದಲ್ಲಿ ಇರತಕ್ಕಂಥದ್ರೆ ನಿಮ್ ಕೈಲಿ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರ ಸಚಿವರಾಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅದನ್ನ ನಿಮ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಇಂಥ ಹೇಳಿಕೆನ ಬಿಡಿ. ರಾಜ್ಯದ ಅಭಿವೃದ್ಧಿಗೋಸ್ಕರ ನಮ್ಮ ಕೇಂದ್ರ ಸಚಿವರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ರಾಜ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಜೊತೆಲಿ ಸಭೆ ಮಾಡಿ ಒಂದು ಹ್ಯುಮ್ಯಾನಿಟಿ ತೋರಿಸಿ, ಅದನ್ನ ಬಿಟ್ಬಿಟ್ಟು ನೀವು ರಾಜಕೀಯ ಷಡ್ಯಂತ್ರ ಮಾಡ್ಕೊಂಡು ಇವತ್ತು ರಾಜ್ಯಕ್ಕೆ ಆಗ್ಬೇಕಾಗಿರತಕ್ಕಂತ ಅಭಿವೃದ್ಧಿ ಕೆಲಸಗಳು ಕುಂಟಕ ಆಗ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ನೀವು ನಿಮ್ಮ ಸರ್ಕಾರ ಆರೋಗ್ಯವಾಗಿದೆಯಾ ನೋಡ್ಕೊಳ್ಳಿ. ರೆವಿನ್ಯೂ ಯಾವ ಮಟ್ಟದಲ್ಲಿ ಜನರೇಟ್ ಆಗ್ತಾ ಇದೆ, ಇವತ್ತು ಆರೋಗ್ಯ ಇಲಾಖೆ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ, ಅದ್ರ ಕಡೆ ಗಮನ ಹರಿಸಿ ಸ್ವಾಮಿ. ಅದನ್ನು ಬಿಟ್ಬಿಟ್ಟು ನಮ್ಮ ನಾಯಕರ ಬಗ್ಗೆ ಟೀಕೆ ಮಾಡೋದನ್ನ ಬಿಟ್ಟು ಈ ರಾಜ್ಯದ ಹಿತದೃಷ್ಟಿಯಿಂದ ಏನ್ ಮಾಡ್ಬೇಕೋ ಅಭಿವೃದ್ಧಿ ಕೆಲಸಗಳಿಗೆ ಜತೆಗೂಡಿ ಕೆಲಸ ಮಾಡೋಣ. ಚುನಾವಣೆ ಬಂದಾಗ ನಾವು ರಾಜಕೀಯ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.